ಗಂಗಾವತಿ ತಾಲೂಕಿನ ಸಾಣಾಪುರ ಗ್ರಾಮದಲ್ಲಿರುವ ಪರಿವೀಕ್ಷಣಾ ಮಂದಿರದಲ್ಲಿ ವಿಜಯನಗರ ಕಾಲುವೆ ನೀರಾವರಿ ಸಮಸ್ಯೆ ಕುರಿತು ಮಹತ್ವದ ರೈತರ ಸಭೆ ನಡೆಯಿತು. ಸಭೆಯಲ್ಲಿ ಕಾಡ ಅಧ್ಯಕ್ಷರಾದ ಹಸನ್ ಸಾಬ್ ದೋಟಿಹಾಳ್, ಮಾಜಿ ವಿಧಾನ ಪರಿಷತ್ ಸದಸ್ಯ ಎಚ್ಆರ್ ಶ್ರೀನಾಥ್, ನೀರಾವರಿ ಇಲಾಖೆ ಅಧಿಕಾರಿಗಳು ಹಾಗೂ ವಿಜಯನಗರ ಕಾಲುವೆ ವ್ಯಾಪ್ತಿಯ ರೈತರು ಭಾಗವಹಿಸಿದರು. ಸಭೆಯಲ್ಲಿ ಮಾತನಾಡಿದ ರೈತರು, ಸುಮಾರು 600 ವರ್ಷಗಳ ಇತಿಹಾಸ ಹೊಂದಿರುವ ವಿಜಯನಗರ ಕಾಲುವೆಯನ್ನು ಅವಲಂಬಿಸಿ ಜೀವನ ಸಾಗಿಸುತ್ತಿರುವ ರೈತರು ಇಂದು ನೀರಿನ ಕೊರತೆಯಿಂದ ತೀವ್ರ ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಎಂದು ಅಳಲು ತೋಡಿಕೊಂಡರು. 0 ಪಾಯಿಂಟಿನಿಂದ ಸಂಗಾಪುರ ಲಕ್ಷ್ಮೀನಾರಾಯಣ ಕೆರೆಯವರೆಗೆ ಹಾಗೂ ವಿಜಯನಗರ ಕಾಲುವೆ ವ್ಯಾಪ್ತಿಯ 15 ಗ್ರಾಮಗಳ ರೈತರು ಸಾಣಾಪುರದ ಬಳಿ ಇರುವ ವಿಜಯನಗರ ಅಣೆಕಟ್ಟನ್ನು ತುರ್ತಾಗಿ ದುರಸ್ತಿ ಮಾಡಿ ನೀರು ಹರಿಸುವ ವ್ಯವಸ್ಥೆ ಕಲ್ಪಿಸಬೇಕು ಎಂದು ಅಧಿಕಾರಿಗಳನ್ನು ಒತ್ತಾಯಿಸಿದರು. ಇದು ನಮ್ಮ ಸಾಣಾಪುರ ಐಬಿಲಿದ್ದ ಗಂಗಾವತಿ ಕೆರೆವರೆಗೆ 19.5 ಕಿಲೋಮೀಟರ್ ಇದು ಆಧುನೀಕರಣಗೊಳಿಸಬೇಕಂತ ಹೇಳಿ ಈ ಒಂದು ಕಾರ್ಯಕ್ರಮ ಎತ್ಕೊಂಡ್ರು. ನಂತರದಲ್ಲಿ ಮಧ್ಯದಲ್ಲಿ ಅಲ್ಲೇ ಇನ್ನೊಂದು ಸುಮಾರು 5-6 ಕಿಲೋಮೀಟ್ರು ಈ ವರ್ಕೇನೇ ಆಗಿಲ್ಲ. ಅದಕ್ಕೋಸ್ಕರ ನೀರು ಬರ್ತಾ ಇಲ್ಲ ಅಂತೇಳಿ ಇವತ್ತು ನಮ್ಮ ರೈತರ ಸಮಸ್ಯೆಗೆ ಒಂದು ಸ್ಪಂದಿಸಲಿಕ್ಕೆ ತಾವೆಲ್ಲರೂ ಆಗಮಿಸಿದ್ದೀರಿ. ರೈತರ ಪರವಾಗಿ ತಮಗೆಲ್ಲ ಧನ್ಯವಾದಗಳನ್ನು ಹೇಳ್ತೇವೆ. ಇದು ಪೂರ್ಣ ಕೆಲಸ ಮುಗಿದ್ರೆ ಅಪ್ ಟು ಸಂಗಾಪುರ್ ಕೆರೆವರೆಗೂ ಎಲ್ಲ ರೈತರಿಗೂ ನೀರು ಭೂಮಿಗೆ ಕಾಣ್ತೈತೆ ಅನ್ನೋದು ನಮ್ಮ ಕನಸು. ಇದು ಯಾಕೆ ನೀವು ನಿಂದಿರಿಸಿದ್ದೀರಿ? ನಿಮಗೆ ಇಲ್ಲಿವರೆಗೆ ಯಾರು ರೈತರು ಕೇಳಿಲ್ಲ, ಆ ಅಧಿಕಾರಿಗಳು ಯಾಕೆ ಮಾಡಿಲ್ಲ, ಕಾಂಟ್ರಾಕ್ಟ್ಸ್ ಯಾಕೆ ಮಾಡಿಲ್ಲ ಅಂತಂದು ನೀವು ಅಧಿಕಾರಿಗಳನ್ನು ಕೇಳಬೇಕು. ನೀವು ಇದನ್ನು ಪೂರ್ಣಗೊಳಿಸಿದರೆ ನಮ್ಮ ಭೂಮಿಗಳಿಗೆ ವರ್ಷ 12 ತಿಂಗಳು ನೀರು ಹರಿತೈತೆ ಅನ್ನೋದು ನಮ್ಮ ಒಂದು ಕನಸು. ಮೇಲತ್ತು ಈ 10ನೇ ಶತಮಾನದಲ್ಲಿ ಮಾಡಿದಂಥ ಈ ಕೆನಾಲ್ ಅಂದ್ರೆ ತುಂಗಭದ್ರಾ ಡ್ಯಾಮ್ ಆಗ್ಲಾರ್ದಕ್ಕಿಂತ ಮುಂಚೆನೇ ನೀರಾವರಿ ಇದು. ಅದಕ್ಕೋಸ್ಕರ ನಾವು ರೂಲ್ಸ್ ಪ್ರಕಾರ ನೀರು ಕೇಳಬೇಕಾಗಿ ಬಂತು. ಇದನ್ನು ನಮ್ಮ ಮಾಜಿ ಕಾಡಾಧ್ಯಕ್ಷರು ಮತ್ತು ಈಗಿನ ಕಾಡಾಧ್ಯಕ್ಷರು ಗಮನಕ್ಕೆ ತಂದಿದ್ದೇವೆ. ಇದನ್ನು ತಾವು ಇದಕ್ಕೆ ಸಹಕಾರ ಕೊಟ್ಟು ಇದನ್ನು ಪೂರ್ಣಗೊಳಿಸಬೇಕಾಗಿ ತಮ್ಮಲ್ಲಿ ಕಳಕಳಿಯ ಮನವಿ. ಹೊಸದು ಅಳವಡಿಸಿ ಟೆಕ್ನಿಕಲಿ ಅದನ್ನ ಸರಿಯಾದ ಜಾಗದಾಗ ಕೂಡಿಸೋದು ಬಿಟ್ಟು ಬೇರೆ ಕಡೆ ಕೂಡಿಸಿ ಜನಗಳಿಂದ ಇಲ್ಲ ಮಷಿನರಿಲಿಂದ ಶಿಲ್ಟ್ ಎತ್ತಾಕ ಪರಿಸ್ಥಿತಿ ಬಂದಿದೆ. ಇವಾಗ ಆನೆಕಟ್ಟು ತೆಳಗೆ ಶಿಲ್ಟ್ ಎಸ್ಕೇಪ್ ಆಗೋದಕ್ಕೆ ಬಿಟ್ಟಾರ. ನಮ್ಮ ರೈತರು ನಾನು ಕೂಡ ಅದನ್ನ ಆಲೋಚನೆ ಮಾಡೋದು ಏನನ್ನಪ್ಪ ಅಂದ್ರೆ ಅದು ಮುಚ್ಚಿದ್ನಪ್ಪ ಅಂದ್ರೆ ನೀರು ಹೋಗ್ತಾವ ಅನ್ನೋದು ಒಂದು ಕಲ್ಪನೆ. ಆದರೆ ಅದನ್ನ ನೀರು ಹೋಗ್ಲಾರ್ದಂಗೆ ಏನ್ ಮಾಡಿದಾರೆ ಅಂದ್ರೆ ಇಲ್ಲಿ ಎದೆ ಮೇಲೆ ಕಾಂಕ್ರೀಟೀಕರಣ ಮಾಡಿ ಬಂದಿದ್ದ ನೀರು ಮೊದ್ಲು ಹೋಗ್ತಿದ್ವು, ಇವಾಗ ಹೋಗ್ಲಾರ್ದಂಗ ಆಗೈತೆ. ಇವಾಗ ಶಿಲ್ಟ್ ಪೋಲ್ಸ್ ಬ್ಲಾಕ್ ಮಾಡ್ರಿ ಅಂತಂದು ನಾವು ರೈತರು ಕೇಳ್ತಾ ಇದೀವಿ. ಅದನ್ನ ಬ್ಲಾಕ್ ಮಾಡಿದ್ನಪ್ಪ ಅಂದ್ರೆ ಮುಂದಿನ 1-2-3 ವರ್ಷದಾಗ ಇದು ಶಿಲ್ಟ್ ತುಂಬತತೆ ಅವಾಗ ಏನ್ ಮಾಡೋದು? ಅದಕ್ಕಾಗಿ ನಮ್ಮ ವಿನಂತಿ ಏನನ್ನಪ್ಪ ಅಂದ್ರೆ ಇದಕ್ಕೆ ಒಂದು ಸರಿಯಾದ ಟೆಕ್ನಿಕಲಿ ಸೌಂಡ್ ಆಗಿ ಕ್ಯಾಲ್ಕುಲೇಷನ್ ಮಾಡಿ ಅದ್ರ ಪ್ರಕಾರ ಇದನ್ನು ದುರಸ್ತಿ ಮಾಡಿದ್ನಪ್ಪ ಅಂದ್ರೆ ಚಲೋ ಅಂತಂದು ನಾನು ಕೇಳ್ತಾ ಇರೋದು ಸರ್. ನಮ್ಮ AW ಮತ್ತು ಜೈಸ್ ಅವರು ನಿಂತ್ಕೊಂಡು ಅಣೆಕಟ್ಟೆ ಪೂರ್ತಿ ನಿಮ್ಗೆ ಹೆಂಗೆ ಬೇಕಾ ಹಂಗೆ ಮಾಡ್ಕೊಳ್ರಿ ಅಂತಂದು ಹೇಳಿದ್ರು. ಮತ್ತು ನೀವು ಯಾಕೆ ಮಾಡಿಸಿಲ್ಲ ಇಲ್ಲಿ ಇದನ್ನ? ಬರ್ಬೇಕಾದ್ರೆ ಏನಾಯ್ತು, ಇಲ್ಲಿ ಆರ್ಕಿಯಲಾಜಿಕಲ್ ಮಾನ್ಯುಮೆಂಟ್ಸ್ ಟೈಪ್ ಇದೆ, ಇದನ್ನ ನೀವು ಕಾಂಕ್ರೀಟ್ ಮಾಡಬಾರ್ದು ಅಂತ ಹೇಳಿ ನಮ್ಗೆ ಅಬ್ಜೆಕ್ಷನ್ ಮಾಡಿದ್ರು. ಮಾಡಿದಕ್ಕೋಸ್ಕರ ನಾವೇನು ಮಾಡಿದ್ವಿ ಅಂದ್ರೆ, ಆಯ್ತು ನೀವು ಆರ್ಕಿಯಲಾಜಿಕಲ್ಗೆ ಏನು ಕಂಡೀಷನ್ ಪ್ರಕಾರ ಮಾಡ್ಬೇಕಂತೀರಿ ಅದ್ರ ಪ್ರಕಾರ ನೀವು ಎಸ್ಟಿಮೇಟ್ ಕೊಟ್ಬಿಡ್ರಿ, ನೀವೇ ಮಾಡಿಕೊಡ್ರಿ ಬೇಕಾದ್ರೆ ಅಂತ ಹೇಳಿ ಅವ್ರಿಗೆ ಇದು ಮಾಡಿದ್ವಿ. ಅವರು ಎಸ್ಟಿಮೇಟು ಡ್ರಾಯಿಂಗ್ ಎಲ್ಲ ಕೊಟ್ಟಿದ್ದಾರೆ, ನಮ್ಗೆ ಸಬ್ಮಿಟ್ ಮಾಡಿದ್ದಾರೆ. ಅದು ಪ್ರೋಸೆಸ್ಸಲ್ಲಿ ಇದೆ. ಅದು ಸ್ಯಾಂಕ್ಷನ್ ಆದ ತಕ್ಷಣ ಅವ್ರಿಗೆ ಇಂಟ್ರೆಸ್ಟ್ ಮಾಡ್ತೀವಿ ನಾವು, ಅವರೇ ಮಾಡಿಕೊಡ್ತಾರೆ ಅವ್ರು. ಅಲ್ರಿ, 6 ವರ್ಷದ ಫಾರೆಸ್ಟ್ ಇಲ್ಲ, ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟ್ ಇಲ್ಲ. ಈಗ ಇವ್ರು ನಿನ್ನೆ ಮನೆ ಬಂದು ಒಬ್ಬನ ಫಾರೆಸ್ಟ್ನರ್ ಬಂದು ಕೆನಾಲ್ ಗುಂಡೋಡಿಬೇಡ, ಕೆನಾಲ್ ಅದು ಮಾಡಬೇಡ, ನೀವು ರೈತರು ಕರ್ಸ್ಬೇಕ್ರಿ. ಅಲ್ಲ, ಕರೆಸಿದೀವಿ, ರೈತರು ಸಾಕಷ್ಟು ಸರ್ ಕರೆಸಿದೀವಿ, ಕೆಲಸ ಎಲ್ಲರೂ ಕರೆಸಿದೀವಿ. ಇಲ್ಲ ತಡ್ರಿ ಒಂದ್ ನಿಮಿಷ, ಯಾರಾದ್ರು ಕೇಳಿ, ಯಾರು ಕರೆದ ಕೇಳಿ, ಆನೆ ಮಂದಿ ಅದಾರ, ಕಡಿಬೇಕಲ್ಲ ಅದಾರ, ಯಾರು ಕರೆದ್ರಿ? ಯಾರು ಕರೆದ್ರಿ? ಒಬ್ರು ಯಾರಿಗೇನೋ ಅವ್ರು ಕಂಪ್ಲೇಂಟ್ ಕರೆದಾರ? ಇವ್ರದೇ ಕಾಲೇ ಸಿದ್ದರಾಮ ಸ್ವಾಮಿ ಇದೆ, ಇದೊಂದು ಇವ್ರು ಮಾಡಿದ್ದೆ ಮಾರ್ಗ ಅಲ್ಲ. ಹೌದಾ? ಇಲ್ಲ ಇಲ್ಲಿ ಇವ್ರು ಯಾರನ್ನ ಕರೆದಿಲ್ಲ.
ಅವ್ರಿಗೆ ಯಾರು ಬೇಕು, ಅವ್ರಿಗೆ ಯಾರು ಲಾಭಿ ಅದಾರ ಅವ್ರನ್ನ ಅಷ್ಟೇ ಕರ್ಕೊಂತಾರ, ಖಾಲಿ ಮಾಡ್ಕೊಂತಾರ. ಈಗ ಯಾರನ್ನೇ ಮಾಡಲಿ, ಕೆನಾಲ ಅಧ್ಯಕ್ಷ ಅಲ್ಲಿ ಉಪಾಧ್ಯಕ್ಷ ಅಲ್ಲಿ ರೈತರ ಮೀಟಿಂಗ್ ಕರಿಬೇಕು, ಇವರೇ ಅಧ್ಯಕ್ಷರಾಗಾರ, ಇವರೇ ಮೆಂಬರ್ ಆಗಾರ, ಇವರೇ ಮಾಡ್ಕೊಳ. ತಮ್ಗೆ ಯಾರು ಬೇಕು ಅವ್ರೆ, ಉಳಿದವ್ರ ಸಂಬಂಧ ಇಲ್ಲ. ರೈತರು ಸರ್ ಲೂಟಿ ಯಾರು ಮಾಡ್ತಾರ ಅವ್ರನ್ನ ಕರ್ಕೊಂತಾರ ಇವರು. ಅಸಲಿ ರೈತರನ್ನ ಕರೆಯಲ್ಲ ಇವರು. ಲೂಟಿ ಮಾಡೋರ್ನ ಮೆಂಬರು, ಅಧ್ಯಕ್ಷರು, ಉಪಾಧ್ಯಕ್ಷರು, ಮೆಂಬರು. ನೀಟಾಗಿ ಕೇಳೋರನ್ನ ಕರೆಯಲ್ಲ ಇವರು. ತಿಕ್ ಫಾರೆಸ್ಟ್ ಇವ್ರು ಏನು ಮಾಡಕ್ ಬಿಡೋದಿಲ್ಲ. ಅಲ್ಲಿ ಅಂದ್ರೆ ನಾವು ಸಂಘಾಪುರ ಕಡೆ ಅಲ್ರಿ ಡಿಮ್ಡ್ ಫಾರೆಸ್ಟ್ ಅಂತಾರೆ ಅದಕ್ಕೆ. ಅಲ್ಲಿ ಪಾಪ ಎಲ್ಲ ರೈತರು ಬಂದರು, ಅಲ್ಲಿ ಕೆಲಸ ಮಾಡಿಸ್ಕೊಟ್ರು. ಬಟ್ ಇಲ್ಲಿ ಇಲ್ಲಿಂದ ನಾವು ಕಲ್ಲು ಹೊಡೆಕ ಸ್ಟಾರ್ಟ್ ಮಾಡಿದ್ವಿ. ಕಲ್ಲು ಹೊಡೆಕ್ ಸ್ಟಾರ್ಟ್ ಮಾಡಿದ್ರೆ ಇದು ತಿಕ್ ಫಾರೆಸ್ಟ್ ಹೊಡೆಕ ಬಿಡ್ಲಿಲ್ಲ ನಮ್ಮ ಗಾಡಿ. ಹಂಗಾಗಿ ಅವ್ರು ಏನ್ ಮಾಡಿದ್ರು, ಅದನ್ನ ನಮ್ಮ ಕೆನಾಲ್ ಆಣೆಕಟ್ಟು ನಾವು ಗುಜರಾತ್ ಕಂಪ್ನಿ ಕೊಟ್ಟಿವ್ರಿ. ಗುಜರಾತ್ ಶ್ರೀಜಿ ಅಂತ ಬಂತು, ಅವರು ನಾವು ಮಾಡ್ಕೊಂತ ಬಂದ್ವಿ. ಸುಮಾರು ಒಂದು 400 ಮೀಟರ್ ಕೆಲಸ ಮಾಡಿದ್ವಿ. ಕೆಲಸ ಮಾಡಿದ ತಕ್ಷಣಕ್ಕೆ ಇನ್ನು ಇಲ್ಲಿ ಇದನ್ನು ಮಾಡ್ತಾ ಇದ್ವಿ. ಇದನ್ನು ಮಾಡಿ ಮುಖ್ಯವಾಗಿ ನೀರು ಬರ್ಬೇಕಂದ್ರೆ ಅವು 6 ಓಲ್ಗಳನ್ನ ಎಸ್ಕೇಪ್ ಗೇಟ್ ಇಟ್ಟು ಕೆಲಸ ಮಾಡಬೇಕು. ಮತ್ತು ಅದು ಅಣೆಕಟ್ಟನ್ನು ಗೇಟ್ ಇಟ್ಟು ಕೆಲಸ ಮಾಡ್ಲಿಕ್ಕೆ ನೀರೇ ಬರೋಂಗಿಲ್ಲ. ನಾವು ಏನು ಮಾಡಿದ್ರೆ ಬರೋಂಗಿಲ್ಲ. ಅದಕ್ಕೆ ಒಂದು ಪ್ಲಾನ್ ಇತ್ತು ರೀ, ಗೇಟ್ ಕುದಿಸ್ಬೇಕಂತೇಳಿ. ನಾವು ಅದನ್ನು ಮಾಡ್ತಾ ಇದ್ವಿ. ಈ ಪ್ರಾಧಿಕಾರದವ್ರು ಬಂದು ಇಲ್ಲಿ ಕೆಲಸ ಇಲ್ಲೇ ಮಾಡಿವಿ, ಈ ಕೆಲಸ ಬಿಡಿಸಿಬಿಟ್ರು. ನೀವು ಮಾಡಕ್ಕೆ ಬರೋಂಗಿಲ್ಲ, ಇದು ಪ್ರಾಧಿಕಾರ ಮುಂದಿನ ಪೀಳಿಗೆ ಸಹಿತ ನೋಡಕ್ಕೆ ಬೇಕಾ ಕೆನಾಲು, ಇದು ಅಣೆಕಟ್ಟು. ಅದಕ್ಕೆ ನಾವು ಮಾಡಕ್ಕೆ ಬರೋಂಗಿಲ್ಲ ಅಂತೇಳಿ ಬಿಡಿಸಿದ್ರು. ಬಿಡಿಸಿದ ತಗ 2.5 ಕೋಟಿ ರೊಕ್ಕನ ಅವ್ರಿಗೆ ಡೈವರ್ಟ್ ಮಾಡಿದ್ವಿ ನಾವು. ಅಂದ್ರೆ ಅವರು 4,72,00,000 ಮಾಡಿದ್ದಾರೆ ಸರ್. ಇದಕ್ಕೆ ಎಸ್ಟಿಮೇಟ್ ಮಾಡಿದ್ದಾರೆ ಸರ್. ನಮ್ಮ ನಿಗಮಕ್ಕೂ ಸಬ್ಮಿಟ್ ಮಾಡಿದ್ದಾರೆ ಸರ್. 4,72,00,000 ಇದೇ ಅಣೆಕಟ್ಟು ಸಂಬಂಧನೇ. ಅವರೇ ಏನು ಮಾಡಬೇಕು, ಅಣೆಕಟ್ಟು ಏನು ಮೋರಿಗಳಿದಾವಲ್ಲ ರೀ, ಮೋರಿಗಳಿಗೆ ಎಸ್ಕೇಪ್ ಗೇಟ್ ಇಡಬೇಕು. ಎಸ್ಕೇಪ್ ಗೇಟ್ ಇಟ್ಟರಲ್ಲ ನೀರು ಬರೋದು. ನಾವು ಏನು ಮಾಡಿದ್ರೆ ಬರೋಂಗಿಲ್ಲ ಆ ಎಸ್ಕೇಪ್ ಗೇಟ್. ಆಮೇಲೆ ಅದನ್ನು ನಾವು ಹೋಲ್ ಮುಚ್ಚಂಗಿಲ್ಲ. ಮುಚ್ಚಿಬಿಟ್ರೆ ಏನಾಗುತ್ತೆ, ಮತ್ತೆ ಸೀಟ್ ತುಂಬುತ್ತೆ ಸರ್. ಆ ಒಂದು ಪ್ಲಾನ್ ಇತ್ತು. ನಮ್ಮ ಡಬ್ಲ್ಯೂ ಅವ್ರು ಬಂದಿದ್ದರು, ಮೇಲೆದವ್ರು ಎಲ್ಲರನ್ನೂ ಕಳಿಸಿದ್ವಿ. ಇಲ್ಲಿ ಎಸ್ಕೇಪ್ ಗೇಟ್ ನಾವು ಪ್ರಯತ್ನ ಮಾಡಿದ್ವಿ. ಇಲ್ಲೊಂದು ರಿಂಗ್ ಬಂಡ್ ಹಾಕ್ಕೊಂಡು, ರಿಂಗ್ ಬಂಡ್ ದೊಡ್ಡದು ಸರ್, 30 ಅಡಿ ಆಳ ಇದೆ. ಅಷ್ಟಕ್ಕೂ ನೀರು ಬಂದ್ ಮಾಡಿ ಇದನ್ನು ಮಾಡ್ಬೇಕಂತ ನಾವು ಕೆಲಸ ಮಾಡ್ತಾ ಇದ್ವಿ. ಅವ್ರು ಬಂದು ಸ್ಟಾಪ್ ಮಾಡೋದಕ್ಕೆ ಸ್ಟಾಪ್ ಮಾಡಿ. ತತ್ವ ಇಲಾಖೆಯಿಂದ ಕೋರ್ ಝೋನಲ್ಲಿ ಬರ್ತಕ್ಕಂತಹ ಕೆನಾಲಿಗೆ ಸಂಬಂಧಪಟ್ಟಂಗೆ ನಮ್ಮಲ್ಲಿ ಎಸ್ಟಿಮೇಟ್ ಮಾಡಿ DPR ಮಾಡಿ ನೀರಾವರಿ ನಿಗಮಕ್ಕೆ ಸಬ್ಮಿಟ್ ಮಾಡಿದ್ದೀವಿ. ಎಷ್ಟು ಸರ್, 10 ಕೋಟಿ ಇದಕ್ಕೆ ನಾವು ಎಸ್ಟಿಮೇಟ್ ಮಾಡಿ ಕೂಡ ಅಲ್ಲಿ ಸಬ್ಮಿಷನ್ ಮಾಡಿದ್ದೀವಿ. ಅಲ್ಲಿಂದ ಟೆಕ್ನಿಕಲ್ ಅನುಮೋದನೆ ಮತ್ತು ಅವರ ಅನುಮತಿ ಇದು ದುಡ್ಡನ್ನು ರಿಲೀಸ್ ಮಾಡಿದ್ರೆ ನಾವು ಏನು ಎಸ್ಟಿಮೇಟ್ ಮಾಡಿದ್ದೀವೋ ಆ ಎಸ್ಟಿಮೇಟ್ ಮಾಡಿರೋ ಪ್ರಕಾರ ನಮ್ಮಲ್ಲಿ ತುರ್ತಾ ಕ್ಯಾನಲ್ ಏನು ಬರುತ್ತಲ್ಲ 4.25 ಕಿಲೋಮೀಟರ್ ರನ್ ಆಗುತ್ತೆ. ಅದಕ್ಕೆ ಎಸ್ಟಿಮೇಟು ಎಲ್ಲ ಡೀಟೇಲ್ಸ್ ಎಲ್ಲ ಕೊಟ್ಟಿದ್ದೀವಿ. ಅದು ಇದಾದರೆ ನಮ್ಮ ಇಲಾಖೆಯಿಂದ ಅದನ್ನು ಎಕ್ಸಿಕ್ಯೂಟ್ ಮಾಡಿಕೊಡ್ತಾರೆ. ಇಲ್ಲ ತುರ್ತಕ್ಕೆ ಅಷ್ಟೇ 4.25 ಕಿಲೋಮೀಟರ್ ಕೋರ್ ಝೋನಿಗೆ ಮಾತ್ರ ಮಾಡಿದ್ದಾರೆ. ಆಣೆ ಕಟ್ಟಿದ್ದು ನಮ್ಮ ಸ್ಟೇಟ್ ಆರ್ಕಿಯಾಲಜಿಗೆ ಬಂದಿಲ್ಲ. ಹಂಪಿ ಪ್ರಾಧಿಕಾರಕ್ಕೆ ಏನಾದ್ರು ಸಲ್ಲಿಸಿದಾರೇನೋ ಅದು ನಮಗೆ ಮಾಹಿತಿ ಇಲ್ಲ. ಹಂಪಿ ಪ್ರಾಧಿಕಾರದವ್ರಿಗೆ ಕೇಳಬೇಕು ಸರ್. ಈಗ 371 ಕೋಟಿ ರೂಪಾಯಿ ವೆಚ್ಚದೊಳಗಡೆ ವಿಜಯನಗರ ಕಾಲುವೆಗಳು ಆಧುನೀಕರಣ ನಡೆಯುತ್ತಾ ಇದೆ. ಕಾಮಗಾರಿಗಳು ಅಲ್ಲಲ್ಲಿ ಇನ್ನೂ ಮುಗಿಸಿಲ್ಲ, ಅರ್ಧಂಬರ್ಧ ಆಗಿದೆ. ಕಳೆದ 2-3 ವರ್ಷಗಳಿಂದ ನಾವು ನಿಮ್ಮ ಅವರು ಕೇಳ್ತಾ ಇದ್ದೀವಿ. ಕಳೆದ KDP ಸಭೆ ಒಳಗಡೆ ನಾನು KDP ಸಭೆಯಲ್ಲಿದ್ದೆ. ಅವತ್ತು ಬೇರೆ ಅಧಿಕಾರಿ ಬಂದಿದ್ರು, ಅವರು ಒಟ್ಟೊಟ್ಟಿ ಅವರು ಡಬಲಿ ಅಂತೇಳಿ ಏನು ಹೇಳಿದರು. ಅವರು ಕೋರ್ಟಲ್ಲಿದೆ, ಅದು ಮಾಡೋಕ್ಕಾಗಲ್ಲ ಅಂತ ಹೇಳ್ತಾ ಇದ್ದಾರೆ. ಅದರದ್ದು ಇಷ್ಟಕ್ಕೆ ಮಾಡ್ತಾರಾ ಮಾಡಲ್ವ ಒಂದು. ಆಮೇಲೆ ನಮ್ಮ ಐತಿಹಾಸಿಕವಾಗಿರ್ತಕ್ಕಂಥ ಈ ಒಂದು ಡ್ಯಾಮ್, ಈ ಡ್ಯಾಮ್ನ 11 ಮಂತ್ಸ್ ನಮಗೆ ನೀರು ಇಲ್ಲಿಂದ ಸಿಗ್ತಾ ಇತ್ತು. ತಾವು ಅವಾಗಲೇ ಹೇಳಿದ್ರಿ ನದಿಗೆ ನೀರಿಲ್ಲ ಅಂತೇಳಿ, ಅಥವಾ ನೀರು ಬಂದರೆ ನಾವು ಕೊಡ್ತೀವಿ ಅಂತ ಹೇಳಿದ್ರಿ. ಹಿಂದೆ ಕೂಡ ಫ್ಲಡ್ ಬರ್ತಾ ಇತ್ತು, ಆದರೆ ಅಷ್ಟು ಫ್ಲಡ್ ಈಗೇನಿಲ್ಲ. ಈಗ ನೀರು ಕೊಡೋದಕ್ಕೆ ಸಾಧ್ಯತೆ ಇದೆ. ಈ ಫಿಲ್ಲಿಂದ ಕೊಡೋಕೆ ಸಾಧ್ಯ ಆಗಿಲ್ಲ ಅಂತ ಹೇಳಿದ್ನಪ್ಪ ಅಂದರೆ ನಮಗೆ 11 ಮಂತ್ಸ್ ನಮ್ಮ ರೈಟ್ಸ್ 11A ಡಿಸ್ಟ್ರಿಬ್ಯೂಟರ್ವರೆಗೂ ನಮಗೆ ನೀರು ಒದಗಿಸ್ಬೇಕು ಅಂತಕ್ಕಂಥದ್ದು ಹಿಂದೆ ಇರತಕ್ಕಂಥ ಒಂದು ಕಾನೂನು ಮತ್ತು ವ್ಯವಸ್ಥೆ. ಅದನ್ನು ಒದಗಿಸ್ಬೇಕು. ನೀವು ಆರ್ಕಾಲಜಿ ಡಿಪಾರ್ಟ್ಮೆಂಟ್ ಅವರು ಮತ್ತು ವರ್ಲ್ಡ್ ಹೆರಿಟೇಜ್ ಮ್ಯಾನೇಜ್ಮೆಂಟ್ ಅಥಾರಿಟಿ ಅವರು ಕೂಡ ಏನು ಹೇಳ್ತಾ ಇದ್ರಿ, ನಮ್ಮದು ಟೆಕ್ನಿಕಲ್ ಇಶ್ಯೂಸ್ ಎಲ್ಲ ಆಗ್ತಾ ಇದೆ, ಇದು ಮಾಡಬೇಕು ಅಂತೇಳಿ ಹೇಳಿದ್ರಿ ಅಂತ ಹೇಳ್ತಾ ಇದ್ರಿ. ಒಬ್ಬರ ಮೇಲೆ ನಿಮ್ಮ ಮೇಲೆ ಅವ್ರು ಹೇಳ್ತಾರೆ, ಅವ್ರ ಮೇಲೆ ನೀವು ಹೇಳ್ತಾ ಇದ್ರಿ, ಇನ್ನೊಬ್ರ ಮೇಲೆ ಹೇಳ್ತಾ ಇದ್ದಾರೆ. ಈಗ ನಾನು ಯಾವುದೋ ಒಂದು ಲೆಟ್ರಲ್ಲಿ ನೋಡ್ತಾ ಇದ್ದೆ,
29/11/2024 ಆ ಲೆಟರ್ ಕಮ್ಯುನಿಕೇಟ್ ಆಗಿದೆ. ಅದರ ಅಂದಾಜು ಹೆಚ್ಚು ಕಡಿಮೆ 1 ವರ್ಷ 1.5 ವರ್ಷ ಆಯ್ತು. ಯಾಕೆ ಇಷ್ಟು ಡಿಲೇ ಮಾಡ್ತಾ ಇದ್ರಿ ಅಂದ್ರೆ ರೈತರು ಅಂತ ಹೇಳಿದ್ನಪ್ಪ ಅಂದ್ರೆ ಕಡೆಗಾಣಿನ ಅಥವಾ ಮಾಡಬಾರ್ದು ಅಂತಕ್ಕಂಥದ್ದ, ಏನಿದೆ ನಿಮ್ಮ ಸಮಸ್ಯೆ ಅಂತಕ್ಕಂಥದ್ದು. ಈಗ ನೀರು ನಮಗೆ ಫ್ಲೋಟಿಂಗ್ ಆದರೆ ಅಪ್ ಟು ಅಲ್ಲಿವರೆಗೂ ಕೂಡ ನಮಗೆ ಯಾವುದು ಸಂಗಾಪುರವರೆಗೂ ಕೂಡ ಮತ್ತೆ ಅಲ್ಲಿರ್ತಕ್ಕಂಥ ರೈತರು ಎಲ್ಲರಿಗೂ ಕೂಡ ಅನುಕೂಲ ಆಗ್ತದೆ. ನೀವು ಆರ್ಕಾಲಜಿ ಅವರಾದ್ರೂ ಸ್ಪಷ್ಟನೆ ಕೊಡ್ರಿ, ಹವಾಮಾನದವರಾದ್ರೂ ಕೊಡ್ರಿ, ನೀವು ಇರಿಗೇಷನ್ ಅವರಾದ್ರೂ ನಮಗೆ ಸ್ಪಷ್ಟನೆ ಕೊಡ್ರಿ. ಏನ್ ಸಮಸ್ಯೆ ಆಗ್ತಾ ಇದೆ ಈಗ ನಮ್ಮೆಲ್ಲ ರೈತರು ಕೂಡ ಬಂದು ನಿಂತ್ಕೊಳ್ತಾರೆ. ಫಾರೆಸ್ಟ್ ಅವ್ರು ಬಂದಪ್ಪ ಅಂದ್ರೂ ಕೂಡ ಫಾರೆಸ್ಟ್ ಅವ್ರ ಜೊತೆ ಕೂಡ ಮಾತಾಡೋಣ. ಹಿಂದೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇತ್ತೋ ಇಲ್ಲ ಗೊತ್ತಿಲ್ಲ, ಅದಕ್ಕಿಂತ ಹಿಂದೆ ಸುಮಾರು 600 ವರ್ಷಗಳ ಹಿಂದನೇ ಅದು ಕಾಲುವೆಗಳಿತ್ತು. ಇತ್ತೀಚೆಗೆ ಬಂದು ಅವರು ಹರ್ಡಲ್ ಮಾಡ್ತಕ್ಕಂಥದ್ದು, ರೈತರಿಗೆ ತೊಂದರೆ ಕೊಡ್ತಕ್ಕಂಥದ್ದು ಅದು ಸಮಂಜಸ ಅಲ್ಲ. ದಯಮಾಡಿ ಏನು ಈ ಅಲ್ಲಲ್ಲಿ ಲೀಕೇಜ್ ಜಾಸ್ತಿ ಇದೆ ಅಂತೇಳಿ ನಮ್ಮ ಮೊನ್ನೆ ಒಬ್ರು ನಮ್ಮ ಹಿರಿಯ ರೈತರು ಹೇಳ್ತಾ ಇದ್ರು. ಅದನ್ನ ಮುಚ್ಚಿ ಅಥವಾ ಅದಕ್ಕೆ ಏನು ಆಲ್ಟರ್ನೇಟ್ ಆಗಿ, ನಾವಂತೂ ಟೆಕ್ನಿಕಲ್ ಹ್ಯಾಂಡ್ ಅಲ್ಲ, ತಾವು ಇಂಜಿನಿಯರ್ಸ್ ಇದ್ರಿ, ಟೆಕ್ನಿಕಲ್ ಹ್ಯಾಂಡ್ ಇದ್ರಿ, ಇಲ್ಲೇನೋ ಸೀಲ್ ಫಿಂಡ್ ಇದಾಗ್ತಾ ಇದೆ ಅಂತೇಳಿ ಏನೋ ಹೇಳ್ತಾ ಇದ್ವಿ ಈಗ ರೈತರು. ಅಲ್ಲಿ ನೀರು ಸ್ವಲ್ಪ ಕಟ್ಟಿರೋದ್ರಿಂದ ಅದು ಮತ್ತೆ ತೊಂದರೆ ಆಗ್ತಾ ಇದೆ ಅಂತ ಹೇಳ್ತಾ ಇದ್ರು. ಅಲ್ಲೋಗಿ ಸೀಲ್ಟ್ ಎಲ್ಲ ಸ್ಟಾಕ್ ಆಗಿದೆ, ಅದಕ್ಕಾಗಿ ನಮಗೆ ಮುಂದೆ ನೀರು ಹೋಗ್ತಾ ಇಲ್ಲ ಅಂತ ಹೇಳಿದ್ರು. ಇದು ಮೇಂಟೆನೆನ್ಸ್ ಜವಾಬ್ದಾರಿ ಇರ್ತಕ್ಕಂಥದ್ದು ನಮ್ಮ ಜೈ ಅವ್ರು ಹೇಳ್ತಾ ಇದ್ರು, ಗ್ಯಾಂಗ್ಮ್ಯಾನ್ಗಳು ಮಾಡ್ತಾರೆ ಅಂತೇಳಿ. ಗ್ಯಾಂಗ್ಮ್ಯಾನ್ಗಳಿಗೆ ಅವ್ರಿಗೆ ಸ್ಯಾಲ್ರಿನೇ ಆಗಿಲ್ಲ, ಕೆಲಸನೇ ಅವರೆಲ್ಲಿ ಮಾಡ್ತಾ ಇದ್ದಾರೆ, ಹೌದಲ್ಲ? ಈ ತರದ್ದು ಬಹಳಷ್ಟು ಸಮಸ್ಯೆಗಳಿದೆ. ದಯಮಾಡಿ ನೀವು ಇಲಾಖೆಯವರು ಅವ್ರ ಮೇಲೆ, ನೀವು ನಿಮ್ಮ ಮೇಲೆ ಅವ್ರು ಹಾಕ್ಲಾರ್ದಂಗೆ, ಯಾಕಂತ ಹೇಳಿದ್ರೆ ಸರ್ಕಾರಕ್ಕೆ ಕೆಟ್ಟ ಹೆಸರು ಬರ್ತಕ್ಕಂಥದ್ದು ಆಗ್ತದೆ. ಅಧಿಕಾರಿಗಳು ನೀವು ಅವರೊಂದು 20 ವರ್ಷ ಆಯ್ತಿಲ್ಲಿ, 20 ವರ್ಷದಿಂದ ಎಲ್ಲರಿಗೂ ತಲೆ ಸವರ್ತಾರೆ ಆರಾಮಾಗಿ. ಏನಾದ್ರೂ ಸಮಸ್ಯೆ ಹೇಳಿದ್ನಪ್ಪ ಅಂದ್ರೆ ಆಯ್ತಾಯ್ತು ಮಾಡ ನೋಡ ಅಂತೇಳಿ ಮಾಡ್ಕೊಂಡು ಹೋಗ್ತಾರೆ. ದಯಮಾಡಿ ಹಂಗೆ ಮಾಡಬೇಡ್ರಿ, ಸರ್ಕಾರಕ್ಕೆ ಕೆಟ್ಟ ಹೆಸರು ಬರ್ತದೆ. ತಾವು ಯಾರು ಡಿಪಾರ್ಟ್ಮೆಂಟ್ ಅಲ್ಲಿ ಅವ್ರ ಸಮಸ್ಯೆ ಹೇಳ್ತಾರೆ ಅದನ್ನ ಕ್ಲಾರಿಟಿ ಕೊಡ್ರಿ ಪ್ಲೀಸ್. ಥ್ಯಾಂಕ್ ಯು. ಈ ಸಂದರ್ಭದಲ್ಲಿ ರೈತರು ಮತ್ತು ನೀರಾವರಿ ಇಲಾಖೆ ಅಧಿಕಾರಿಗಳ ನಡುವೆ ಕೆಲಕಾಲ ಮಾತಿನ ಚಕಮಕಿ ನಡೆಯಿತು. ಸಮಸ್ಯೆಗೆ ಶಾಶ್ವತ ಪರಿಹಾರ ನೀಡಬೇಕು ಎಂದು ರೈತರು ಅಧಿಕಾರಿಗಳ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸಿದರು. ನಮ್ಮ ತಾಯಿ ಆರೋಗ್ಯ ಎಲ್ಲ ಒಂದು ವರ್ಷದಿಂದ ಪಾಲಿಸಿ ಹೊಡೆದೈತೆ, ಹೌದಾ? ಅವ್ರು ಒಂದು ವರ್ಷ ಸ್ಯಾಲರಿ ಸುಮ್ಮನಿರ್ತಾರ? ಯಾಕೆ ಅಧಿಕಾರಿ ವೀಕ್ಷಣೆ ಮಾಡಲ್ಲ? ಕೆನಾಲ್ ಜಂಗಲ್ ಎಷ್ಟು ಕಟಿಂಗ್ ಆಗೈತೆ, ಇವ್ರು ಸ್ಯಾಬ್ರೆ ಯಾಕೆ ಬರಲ್ಲ? ಸರ್ ಡಬಲ್ ನೀವು ಸರ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಯಾರು ಸರ್? ಯಾವಾಗ ಬರ್ತೀವಿ ಸರ್? ದೇವ್ರ ದರ್ಶನ ಕೊಟ್ಟಂಗೆ ಕೊಡ್ತೀರಾ ಸರ್? ಪಾಕಲ್ಲಿ ಯಾಕೆ ಕೊಡ್ತಾರೆ ನಿಮಗೆ? ನಮ್ಮ ಸಲವೇ ಅಲ್ಲ, ರೈತರು ನೋಡಕಲ್ಲ. ಜಂಗಲ್ ಯಾಕೆ ಕಟಿಂಗ್ ಮಾಡಂಗಿಲ್ಲ? ನಾವು ಮಾಡ್ಕೋಬೇಕಾ ಕೆಲಸ? ನಿಮ್ ಕೆಲಸ ಅದು. ನೀವು ನಾವು ಮಾಡಿವ್ರಿ ರೈತರಲ್ಲ. ಸರ್ 2019ರಲ್ಲಿ ಕಾಮಗಾರಿ ಸ್ಟಾರ್ಟ್ ಆಗುತ್ತಾ? ಮಾಡ್ಬೇಕು ನಾವು ಅನ್ನ ಬೇಕಂದ್ರೆ. ನಮಗೆ ನೀರು ಕೊಡ್ರಿ, ನಾವು ತೆಗಿಸ್ತೀವಿ. ನೀರು ಈಗ ಯಾಕೆ ಹೋಗವಲ್ವ? ಮೊದಲೆಲ್ಲ ನಮ್ಮ ಕೆನಾಲ್ಗೆ ನೀರು ಹೋಗ್ತಿದ್ವಲ್ಲ, ಯಾವ ರೀತಿ ಹೋಗ್ತಿದ್ವು, ಈಗ ಯಾಕೆ ಹೋಗಂಗಿಲ್ಲ ನೀರು? ಜಾಸ್ತಿ ಇರೋ ಪ್ರಶ್ನೆ ಅಲ್ಲ, ಕಡಿಮೆ ಇದ್ದಾಗ ಕೂಡ ನಮ್ಮ ಭಾಗ ನೀರು ಹರಿಸ್ಕೊಂಡ ರೈತರ, ಈಗ ಯಾಕೆ ಹೋಗವಲ್ವ ಅವು? ಈಗ ನೀವು ಟೆಕ್ನಿಕಲ್ ಆಗಿ ಯಾವ ಗ್ರೌಂಡ್ಸ್ ಮೇಲೆ ಮಾಡ್ಬೇಕನ್ನೋದು ಸ್ವಲ್ಪ ನೋಡ್ರಿ, ರೈತರಿಗೆ ಅನುಕೂಲ ಮಾಡಿ ಕೊಡೋದು ಹೇಳ್ರಿ. ನೀವು ನೀರು ಬಂದಾಗ ಬಿಡ್ತಾರೆ ಉಡಾಫೆ ಬೇಡ, ಆ ರೀತಿ ಬೇಡ ಸರ್. ಹಾಳಾಗೋಗತ್ತ ಸರ್. ಈಗ ವ್ಯವಸ್ಥೆ ಮಾಡ್ತೀರಿ ನೋಡ್ರಿ, ವ್ಯವಸ್ಥೆ ಹೆಂಗ್ ಮಾಡ್ತೀರಿ ಅದನ್ನ ಹೇಳ್ರಿ ಸರ್. ನೀವು ಅದನ್ನ ಹೇಳ್ರಿ, ಉತ್ತರ ಕೊಟ್ರಿ ಹೆಂಗಲ್ಲ.
ಬಳಿಕ ಮಾತನಾಡಿದ ಕಾಡಾ ಅಧ್ಯಕ್ಷ ಹಸನ್ ಸಾಬ್ ದೋಟಿಹಾಳ್, ನೀರಾವರಿ ಸಮಸ್ಯೆ ಕುರಿತು ರೈತರು ಇದುವರೆಗೆ ತಮ್ಮ ಗಮನಕ್ಕೆ ತಂದಿರಲಿಲ್ಲ ಎಂದು ಹೇಳಿದರು. ಪ್ರತಿ 3 ತಿಂಗಳಿಗೊಮ್ಮೆ ನೀರಾವರಿ ಸಂಬಂಧಿತ ಅಧಿಕಾರಿಗಳ ಸಭೆ ನಡೆಸಲಾಗುತ್ತಿದ್ದು, ಈ ವಿಷಯವನ್ನ ಮೊದಲೇ ತಿಳಿಸಿದ್ದರೆ ಅಧಿಕಾರಿಗಳೊಂದಿಗೆ ಚರ್ಚಿಸಿ ಸಮಸ್ಯೆ ಬಗೆಹರಿಸಲು ಕ್ರಮ ಕೈಗೊಳ್ಳಬಹುದಿತ್ತು ಎಂದು ತಿಳಿಸಿದರು. ಇದೀಗ ರೈತರು ಪ್ರಸ್ತಾಪಿಸಿರುವ ಎಲ್ಲಾ ಸಮಸ್ಯೆಗಳನ್ನು ಗಂಭೀರವಾಗಿ ಪರಿಗಣಿಸಲಾಗುವುದು. ಜಲಸಂಪನ್ಮೂಲ ಸಚಿವರು ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳೊಂದಿಗೆ ತಕ್ಷಣವೇ ಚರ್ಚಿಸಿ 3 ದಿನಗಳೊಳಗೆ ಅಗತ್ಯ ಕ್ರಮ ಕೈಗೊಂಡು ಸಮಸ್ಯೆ ಪರಿಹರಿಸಲು ಪ್ರಯತ್ನಿಸಲಾಗುವುದು ಎಂದು ಭರವಸೆ ನೀಡಿದರು. ಇವತ್ತಿನ ದಿವಸ ಮೊನ್ನೆ ಈ ಒಂದು ಸಭೆಯ ವಿಷಯವನ್ನ ಸನ್ಮಾನ್ಯ ಶ್ರೀನಾಥ್ ಅವರು ನನಗೆ ಫೋನ್ ಹಚ್ಚಿ ಹೇಳಿದರು. ಆದರೆ ಇಲ್ಲಿರ್ತಕ್ಕಂಥ ತೊಂದರೆಗಳ ಬಗ್ಗೆ ನನ್ನ ಹತ್ರ ಬಂದು ಯಾರೂ ಕೂಡ ಇವತ್ತಿನವರೆಗೂ ವಿಚಾರಣೆಯನ್ನು ಮಾಡಲಿಲ್ಲ. ನಾನು ಕಾಡಾ ಅಧ್ಯಕ್ಷನಾಗಿ 3 ತಿಂಗಳಿಗೊಮ್ಮೆ ಅಧಿಕಾರಿಗಳ ಸಭೆಯನ್ನು ಕರಿತೀನಿ. ನೀವೆಲ್ಲ ತೊಂದರೆಗಳನ್ನು ನನ್ನ ಗಮನಕ್ಕೆ ತಂದರೆ ನಾನು ಮೀಟಿಂಗ್ನಲ್ಲಿ ಅವರ ಹತ್ರ ಉತ್ತರವನ್ನು ಪಡೀಲಿಕ್ಕೆ ಆಗುತ್ತೆ. ಇಲ್ಲ ಅಂದರೆ ನಮಗೆ ಇವೇನು ಸಮಸ್ಯೆ ಗೊತ್ತಾಗಲ್ಲ. ಕಾಲುವೆ ಏನಾದರೂ ಆದರೆ ಅಧಿಕಾರಿಗಳ ಜೊತೆ ಮಾತಾಡೋದು, ನಮ್ಮ ಕಾಡಾಕ್ಕೆ ಬರ್ತಕ್ಕಂಥ ಗ್ರ್ಯಾಂಟ್ಗಳ ಕೆಲಸವನ್ನು ಮಾಡ್ತಕ್ಕಂಥದ್ದು ಇದು ಕಾಡದ ಕೆಲಸ. ಆದರೆ ಸರ್ಕಾರದ ಒಬ್ಬ ಅಧ್ಯಕ್ಷನಾಗಿ, ಸರ್ಕಾರದ ಪ್ರತಿನಿಧಿಯಾಗಿ ಕುಂತಾಗ ರೈತರು ಯಾವ ತೊಂದರೆಯನ್ನು ತಂದು ಕರೆದರೂ ಕೊಟ್ಟರೂ ಕೂಡ ಪರಿಶೀಲನೆ ಮಾಡುವಂಥ ಶಕ್ತಿ ಈ ಸರ್ಕಾರ ಕಾಡಾ ಅಧ್ಯಕ್ಷರಿಗೆ ಕೊಟ್ಟಿದ್ರು. ಇವತ್ತು ನೀವು ಕರೆದ್ರೆ ಒಬ್ಬ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಬರಲಿಕ್ಕಿಲ್ಲ, ಬರಲಿಕ್ಕಿಲ್ಲ. ಆದರೆ ನಾ ಕರೆದ್ರೆ ಅವ್ರು ಬರಲೇಬೇಕು, ನನಗೆ ಉತ್ತರ ಕೊಡಲೇಬೇಕಾಗ್ತದೆ. ಅವಾಗ ನೀವು ನನ್ನ ಗಮನಕ್ಕೆ ತಂದಾಗ ನಾ ಕೇಳ್ಬೋದು. ಇವತ್ತು ಇವರು ಕಾಡಾ ಅಧ್ಯಕ್ಷರಿದ್ದಾರೆ. ಈಗ 4.72 ಕರೋರ್ಸ್ ಏನು ಪ್ಲಾನ್ ಆಗಿದೆ, ಇದು ನಮ್ಮ ಕಾಡಾ ವ್ಯಾಪ್ತಿಗೆ ಬರೋದಲ್ಲ, ಇದು ನಿಗಮ ವ್ಯಾಪ್ತಿಗೆ ಬರುತ್ತೆ. ಆದರೆ ನಿಗಮದ ಅಧಿಕಾರಿಯನ್ನ ಕರೆದು ಉತ್ತರ ಪಡಿಬೋದು. ನಮ್ಮ ರೈತರು ಈ ಸಮಸ್ಯೆಯನ್ನು ಸರ್ಕಾರದ ವ್ಯಾಪ್ತಿಗೆ ಬರುತ್ತೆ. ನಾವೆಲ್ಲರೂ ಮಂತ್ರಿಗಳು, ನಾನು, MLAಗಳು ಎಲ್ಲರೂ ಸೇರಿ ಒತ್ತಡವನ್ನು ಮಾಡಿಕೊಡ್ಲೇಬೇಕು ಅಂದಾಗ ಅವೆಲ್ಲವೂ ಗೇಟ್ಗಳು ಫಿಟ್ ಆಗ್ತವೆ. ಹಾಗಾಗಿ ಇದು ಶ್ರೀನಾಥ್ ಅವರು ಹೇಳಿದ ಮೇಲೆ ನಮ್ಮ ಎಕ್ಸಿಕ್ಯೂಟಿವ್ ಇಂಜಿನಿಯರು ನಾವು ಇವತ್ತು ಇಲ್ಲಿ ನೀವು ಕರೆದಿದ್ದಕ್ಕೆ ಬರಬೇಕಾಯಿತು. ನನ್ನ ಗಮನಕ್ಕೆ ಅನೇಕ ವಿಷಯಗಳನ್ನು ತಂದಿದೆ. 3-4 ದಿನದಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳ ಜೊತೆ ಮಾತನಾಡ್ತಾರೆ. ನಾಳೆ ವಿಶ್ವನಾಥ್ ಅವರು ಹೇಳ್ತಾರೆ, ಚೀಫ್ ಇಂಜಿನಿಯರ್ ಸಿಗ್ತಾರೆ, ನಾಳೆ ಕೆಲಸ ಮಾಡೋಣ ಅಂತ. ನಾಳೆನೇ ಕಾಡಾ ಆಫೀಸಿಗೆ ಕಳಿಸಿ ನೀವು ಯಾವ್ಯಾವ ಪೆಂಡಿಂಗ್ಗಳು ಎದಕ್ಕದಾವ ಅಂತಕ್ಕಂಥ ಮಾಹಿತಿಯನ್ನು ಪಡೆದು ಇವ್ರ ಲೆವೆಲಲ್ಲಿ ಆದರೆ ಮಾಡಿಸ್ತೀವಿ. ಇಲ್ಲ ಅಂದರೆ ನಮ್ಮ ನೀರಾವರಿ ಮಂತ್ರಿಗಳು ಈಗ ಭಾಳ ಒಳ್ಳೆ ರಾಮಲಿಂಗಾರೆಡ್ಡಿ ಅಂತ ತಿಳ್ಕೊಂಡು ಮಂತ್ರಿಗಳಾಗಿದ್ದಾರೆ. ನನಗೆ ಬಹಳ ಬೇಕಾದವರು, ಅವ್ರ ಹತ್ರನೂ ಹೋಗಿ ನಿಮ್ಮ ತೊಂದರೆಯನ್ನು ಹೇಳಿ ಈಗಾಗಲೇ ಹೂಳನ್ನು ತೆಗಿಲಿಕ್ಕೆ ಸೊಸೈಟಿ ಮುಖಾಂತರವಾಗಿ ಆ ಹೂಳನ್ನು ಈ ಕೆಲಸವನ್ನು ಮಾಡಲಿಕ್ಕೆ ಈಗಾಗಲೇ ನಮ್ಮ ಅಧಿಕಾರಿಗಳಿಗೆ ಹೇಳಿದೆ. ಆ ಗ್ರ್ಯಾಂಟನ್ನು ನಾನು ಕೊಡ್ಬೋದು ಸೊಸೈಟಿಗಳಿಗೆ, ಅದು ನಮ್ಮ ಕಾಡಾ ವ್ಯಾಪ್ತಿಗೆ ಬರ್ತದೆ. ಅದು ನಾಳೆಯಿಂದ ಇವತ್ತು ಎಲ್ಲ ವಿಚಾರಣೆ ಮಾಡಿ ನಾಳೆಯಿಂದ ಕೆಲಸ ಪ್ರಾರಂಭವನ್ನು ಮಾಡಲಿಕ್ಕೆ ಕೊಡ್ತೀವಿ. ನನ್ನ ಗಮನಕ್ಕೆ ಏನೇನು ತಂದಿದ್ದೀರಿ ಅವೆಲ್ಲವೂ ವಿಚಾರಣೆಯನ್ನು ನಾಳೆಯಿಂದ ಪ್ರಾರಂಭ ಮಾಡಿ ನಿಮ್ಮ ಪರವಾಗಿ ನಿಮ್ಮ ಪ್ರತಿನಿಧಿಯಾಗಿ ಕೆಲಸ ಮಾಡ್ತೀನಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ. ಈ ವೇಳೆ ಮಾಜಿ ವಿಧಾನ ಪರಿಷತ್ ಸದಸ್ಯ HR ಶ್ರೀನಾಥ್ ಅವರು ರೈತರ ಪರವಾಗಿ ಸಮಸ್ಯೆಗಳನ್ನು ಕಾಡಾ ಅಧ್ಯಕ್ಷರ ಗಮನಕ್ಕೆ ತಂದು ಶೀಘ್ರ ಪರಿಹಾರಕ್ಕೆ ಮನವಿ ಮಾಡಿದರು. ಪ್ರಾಧಿಕಾರ ಒಂದು ದೊಡ್ಡ ಶಾಪ ನಮ್ಮ ಬಾಗಿ. ಯಾಕಂದರೆ ತಮ್ಮೆಲ್ಲರೂ ಗೊತ್ತಿದೆ, ಇದು ಬರೀ ಕೆನಾಲಿಗೆ ಸಂಬಂಧ ಅಲ್ಲ. ಇವತ್ತು ಈ ಹಳ್ಳಿಗಳಲ್ಲಿ ಒಂದು ಬಾತ್ರೂಮ್ ಕಟ್ಟಬೇಕಂದ್ರೆ ಪ್ರಾಧಿಕಾರನ ಪರ್ಮಿಷನ್ ಬೇಕಾಗಿದೆ. ಒಂದು ಸಣ್ಣ ಪುಟ್ಟ ಕಾಲುವೆಗಳು ಕ್ಲೀನ್ ಮಾಡಬೇಕಂದ್ರೆ ಪ್ರಾಧಿಕಾರ ಪರ್ಮಿಷನ್ ಬೇಕು. ಸೊ ಇದು ಒಂದು ದೊಡ್ಡ ದುರಂತ ನಮ್ಮ ಬಾಗಿ. ಅದರಿಂದ ಇವತ್ತು ನಾನು ನಮ್ಮ ರಾಜ್ಯ ಸರ್ಕಾರದ ಪ್ರತಿನಿಧಿ ಮತ್ತು ರೈತರ ಪ್ರತಿನಿಧಿಯಾಗಿ ಹಸನ್ ಸಾಬ್ ಡೋಟಿಹಾಳ್ ಅವ್ರನ್ನ ನಾನು ಕರೆಸ್ಕೊಂಡಿದ್ದು ಅದೇ ಉದ್ದೇಶದಿಂದ. ಯಾಕಂದರೆ ಈ ಭಾಗದ ರೈತರು ಭಾಳಷ್ಟು ದೊಡ್ಡ ಸಮಸ್ಯೆಯಲ್ಲಿದ್ದಾರೆ. ಯಾಕಂದರೆ ನಿಜವಾಗಲೂ ಈ ನದಿಗೆ ಮತ್ತು ಈ ಕಾಲುವೆಗಳಿಗೆ ಅಧಿಕಾರ ಮಾಲೀಕರಂದರೆ ರೈತರಿಗೆ, ಸರ್ಕಾರ ಅಲ್ಲ, ಇವತ್ತು ಅಧಿಕಾರಿಗಳಲ್ಲ. ಇವತ್ತು ರೈತರೇ ಇವತ್ತು ಅದರ ಮೇಲೆ
ಒಂದು ಅಧಿಕಾರವನ್ನು ಪಡಿತಕ್ಕಂಥ ಹಕ್ಕಿ ಇರ್ತಕ್ಕಂಥ ರೈತರಿಗೆ. ಅದರಿಂದ ಅವ್ರ ರೈತರಿಗೆ ಯಾವ ಥರ ಮಾಡಬೇಕಿದನ್ನು ಈ ಕಾಲುವೆ ದುರಸ್ಥಿತಿಯನ್ನು ಅವ್ರನ್ನ ಮೊದಲನೇದಾಗಿ ಅವ್ರನ್ನ ವಿಚಾರ ಮಾಡಬೇಕು. ಯಾಕಂದರೆ ಈ ಟೆಕ್ನಿಕಲ್ ಕಮಿಟಿ ಇರ್ತದೆ, ಆರ್.ಎನ್. ಶೆಟ್ಟಿ ಕಂಪ್ನಿ ಆಗಿರ್ಬೋದು, ಇವತ್ತು ನೀರಾವರಿ ಇಲಾಖೆ ಅವರು ಭಾಳ ಕಂಪ್ಯೂಟ್ರಲ್ಲಿ ಕುಂತು ಅವ್ರೇನೋ ಒಂದು ಅವ್ರ ಸಿಸ್ಟಮಲ್ಲಿ ಅವ್ರು ಮಾಡ್ತಾರೆ ಅವರು. ಆದರೆ ಅದು ನಿಜವಾಗ್ದು ಪ್ರಾಕ್ಟಿಕಲ್ ಅಲ್ಲ. ಇದು ಪೂರ್ವಕಾಲಿಕರು ಏನು ವಿಜಯನಗರ ಅರಸರು ಮಾಡಿರ್ತಕ್ಕಂಥದ್ದು ಕೂಡ ರೈತರ ಪರವಾಗಿ. ಯಾಕಂದ್ರೆ 500-600 ವರ್ಷ ನಮ್ಮ ರೈತರು ಅನುಭವಿಸ್ತಾ ಇದ್ದಾರೆ ವಿಜಯನಗರ ಕಾಲುವೆ ಒಂದು ಸಂಪತ್ತನ್ನು. ಅದರಿಂದ ಈ ಒಂದು ಕಾಲುವೆ ದುರಸ್ಥಿತಿ ಆಗಿತ್ತು, ಈ ಒಂದು ಪ್ರಕ್ರಿಯೆ ಸರಿಯಾಗಿ ನಡೀತಾ ಇಲ್ಲ. ರೈತರ ವಿಶ್ವಾಸಕ್ಕೆ ತೊಗೊಂಡು ಕೆಲಸ ಮಾಡ್ತಾ ಇಲ್ಲ ಸರ್ಕಾರಗಳು. ಅದರಿಂದ ಇವತ್ತು ಯಾವ ಥರ ಗುತ್ತಿದಾರ ಕೊಟ್ಟಿದ್ದಾರೆ, ಇವತ್ತು ಗುತ್ತಿದಾರರು ಕರೆಸಬೇಕಾಗಿತ್ತು. ಇವತ್ತು ನಾನು ಕೆನಾಲ್ ಮೇಲೆ ನಾನು ಕ್ಷಮೆಯನ್ನು ಕೇಳ್ಕೊತೀನಿ. ಯಾಕಂದರೆ ಒಂದು ಅರ್ಧ ತಾಸು ನಮ್ಮ ಅಧ್ಯಕ್ಷನ ಕಾಯಿಸಿದ್ರಿ. ಯಾಕಂದರೆ ರೈತರು ನಾನು ಕರ್ಕೊಂಡು ಹೋದರು ಕಾಲುವೆ ಮೇಲೆ. ಅದು ನಿಜವಾಗಿ ನೋಡಿದ್ರೆ ಅದು ಯಾವ ಥರ ಕೆಲಸ ಮಾಡಿದ್ರೆ ನನಗೆ ಆಶ್ಚರ್ಯ ಆಯಿತು. ಅದು ನಿಜವಾಗ್ಲೂ ಭಾಳ ನಮ್ಮ ಇಂಜಿನಿಯರ್ಗಳು ಇಲ್ಲಿರ್ತಕ್ಕಂಥ ಅಂಬರೀಷ್ ಅಂತೂ ಮುಂದೆ ಬರ್ರಿ, ಅಧಿಕಾರಿಗಳಾಗಿದೆ AWL ತಾವು ಇನ್ನೊಂದು ಸರ್ ಹೋಗಿದ್ರ ಅಲ್ಲಿ ನೋಡಿದ್ರ ಎಷ್ಟು ಆ ಪರಿಸ್ಥಿತಿ, ನೀರು ಹೆಂಗೆ ಹರಿತದಲ್ಲ. ಇಲ್ಲ ಅಲ್ಲ, ಸಿಲ್ಟಪ್ ಆಗಲ್ಲ ಅಲ್ವ, ಅಲ್ಲಿ ಆಫ್ ಬೆಳೆದ್ಬಿಟ್ಟಿದೆ, ಆಫ್ ಬೆಳೆದಿದೆ. ಆದಮೇಲೆ 11A ಡಿಸ್ಟ್ರಿಬ್ಯೂಟರ್ ಕೆನಾಲಿಂದ 11Aಗೆ ಅಲ್ಲಿ ಅಂಬರೀಷಲ್ಲಿ ಬರ್ತಕ್ಕಂಥದ್ದು ಅಧಿಕಾರಿಗಳು. ಯಾಕಂದರೆ ಇದು ಸರಿಯಾದ ಮಾಹಿತಿ ರೈತರದು ನೀವು ಕೇಳ್ತಾ ಇಲ್ಲ, ಅಧ್ಯಕ್ಷರಿಗೂ ನಮ್ಮಂಥವ್ರಿಗೂ ನೀವು ಹೇಳ್ತಾ ಇಲ್ಲ. ನೀವು ಸುಮ್ಮನೆ ಕುಂತಿರ್ತಕ್ಕಂಥದ್ದು ಭಾಳ ತಪ್ಪದು. ನಿಮ್ಮ ಹೈಯರ್ ಅಧಿಕಾರಿಗಳು ತಿಳಿಸ್ಬೇಕು. ಅವರು ನಮ್ಮ ಅಧ್ಯಕ್ಷರು ಸುಪ್ರೀಮಲ್ಲಿ ಡ್ಯಾಮ್ಗೆ ಇವರೇ ನಮ್ಮ ನಾಯಕರು. ಅವರು ಸರ್ಕಾರ ಮುಂದೆ ಏನು ನಮ್ಮ ರೈತರ ಸಂಕಷ್ಟಗಳಿದೆ ಅವ್ರು ಹೋಗಿ ಸಲ್ಲಿಸ್ತಾರೆ ಅವರು. ಯಾಕಂದರೆ ಇವತ್ತು ಸಿದ್ದರಾಮಯ್ಯ ಸರ್ಕಾರ ಮತ್ತು DK ಶಿವಕುಮಾರ್ ಸರ್ ಸಂಪೂರ್ಣವಾಗಿ ರೈತರ ಪರವಾಗಿರ್ತಕ್ಕಂಥ ಸರ್ಕಾರ. ನಿಜವಾಗ್ಲೂ ನಾವು ಮೆಚ್ಚಬೇಕಾಗ್ತದೆ. ಸೊ ಇಂಥ ಸರ್ಕಾರನ ನಾವು ಉಪಯೋಗ ಮಾಡ್ಕೊಬೇಕಾಗುತ್ತೆ. ಇವತ್ತು ನಮ್ಮ ರಾಜ್ಯದಲ್ಲಿ ಮಳೆದ ಒಂದು ಅಭಾವ ಇದೆ. ದೇವಿಯ ನಾವು ಪ್ರಾರ್ಥನೆ ಗಂಗಮ್ಮನಿಗೆ ಇವತ್ತು ಆದಷ್ಟು ನಮ್ಮ ಡ್ಯಾಮ್ ತುಂಬಬೇಕು ಮತ್ತು ನಮ್ಮ ರೈತರ ಸಂಕಷ್ಟದಿಂದ ದೂರ ಆಗಬೇಕು. ಪ್ರಾಧಿಕಾರನ ನಮ್ಮ ಕೈ ಬಿಡಬೇಕು. ಇವು 2 ಪಂಚಾಯತ್ ದಯವಿಟ್ಟು 4 15 ಅಲ್ಲಿ KJ ಜಾರ್ಜ್ ನಿನ್ನೆ ಬಂದಿದೆ ಹೊಸಪೇಟೆಗೆ. ನಾನು ಮರ್ತೇ ಬಿಟ್ಟಿದ್ದೆ, ನಾನು ಹೋಗ್ಬೇಕಾಗಿತ್ತು, ನಿಮ್ಗೆ ಕರ್ಕೊಂಡು ಹೋಗ್ತಿದ್ದೆ. ಹೋಗಿ ಜಾರ್ಜ್ಗೆ ಭೇಟಿಯಾಗಿ ನಮ್ಗೆ ಆನೆಗುಂದಿ, ಮಲ್ಲಾಪುರು 15 ಹಳ್ಳಿ ಪ್ರಾಧಿಕಾರನ ಬಿಟ್ಟರೆ ರೈತರು ಕೂಡ ಏನೇನು ಕಟ್ಕೊಬೋದು ಶೆಡ್ಗಳು ಮತ್ತು ಸಣ್ಣ ಪುಟ್ಟ ಬಾತ್ರೂಮ್ಗಳು ಕೊಡ್ತಕ್ಕಂಥ ಕೆಲಸ ಕೂಡ ಆಗ್ತಾಯಿಲ್ಲ ನಮಗೆ. ಭಾಳ ಅನಾಹುತ ಇಲ್ಲ. ಸಣ್ಣ ಪುಟ್ಟ ರೈತರು ಮನೆಗಳು ಕಟ್ತಕ್ಕಂಥದ್ದಾಗಲಿ ಅವು ಯಾವುದಕ್ಕೆ ಆಗ್ತಾಯಿಲ್ಲ. ಇವತ್ತು ವಿಶ್ವನಾಥ್ ರಾಜ್ ಅವ್ರಿಗೆಲ್ಲ ಗೊತ್ತಿದೆ. ನೆಟ್ವರ್ಕ್ ಇಲ್ಲ ಸರ್, ಮೊಬೈಲ್ ಟವರ್ ಹಾಕ್ಬೋದು. ಪ್ರಾಧಿಕಾರ ಇಲ್ಲರಿ, ನಮ್ಮ ಸ್ಮಾರಕಗಳು ರಕ್ಷಣೆ ಆಗಬೇಕು, ಅವೆಲ್ಲ ಮಾಡೋಣ ಅಂತ. ಆದರೆ ನಮ್ಮ ರೈತರಿಗೆ ಹೋಗ್ತಕ್ಕಂಥ ಕಾಲುವೆಗಳಿಗೆ ನೀವು ಅದು ಪ್ರಾಧಿಕಾರನ ಸೇರಿಸ್ಕೊಂಡು ನೀವು ಯಾವುದು ಅದು ದುರಸ್ಥಿತಿ ಮಾಡಲಿಕ್ಕೆ ಕೂಡ ನಮಗೆ ಹಕ್ಕಿಲ್ಲ. ಅಂದರೆ ಇದೆಂಥ ಪ್ರಾಧಿಕಾರ? ಅದಕ್ಕೂ ನಮಗೆ ಕೈ ಬಿಟ್ಟು ನಮಗೆ ಸಪ್ರೇಟಾಗಿ ಅಂಜನಾದ್ರಿ ಪ್ರಾಧಿಕಾರ ಮಾಡಿದ್ರೆ ನಮಗೆ ಏನಪ್ಪ ನಮ್ಮಪ್ಪ ಡೆವಲಪ್ ಆಗ್ತಾನೆ, ನಮ್ಮ ರೈತರು ಕೂಡ ಡೆವಲಪ್ ಆಗ್ತಾರೆ. ಇದು ಮೊದಲನೇದಾಗಿ ಜಿಲ್ಲಾ ಮಂತ್ರಿಗಳು ತಾವು ಮಾತಾಡಿ. ಯಾಕಂದರೆ ನಮಗೆ ಬಳ್ಳಾರಿ ಜಿಲ್ಲೆ, ಹೊಸಪೇಟೆ ಜಿಲ್ಲೆ, ವಿಜಯನಗರ ಜಿಲ್ಲೆ ಬೇಕಾಗಿಲ್ಲ ನಮಗೆ. ಅವ್ರು ನಮಗೆ ಆಡಳಿತ ಮಾಡ್ತಕ್ಕಂಥದ್ದು. ಜೊತೆಯಲ್ಲಿರ್ತಕ್ಕಂಥ ಈ ಭಾಗದ ರೈತರು ಪರವಾಗಿ ನಾನು ಕೇಳೋದಷ್ಟೇ, ಇವತ್ತು ಬಂದಿರತಕ್ಕಂಥ ಉದ್ದೇಶ ಇವತ್ತು ಇಲ್ಲಿಂದ ತಕ್ಷಣ ನೀವು ಆದೇಶವನ್ನು ಮಾಡಬೇಕು. ಅವರಿಗೆ ಆ ಗೇಟ್ ಓಪನ್ ಮಾಡಿ ಇವತ್ತು ನೀರು ಕೊಡ್ತಕ್ಕಂಥ ಕೆಲಸ. ನೀರು ಹೋಗಿಲ್ಲ ಅಂದರೆ ಮುಂದೆ JCBಗಳಿಂದ ಅದನ್ನು ಕ್ಲೀನ್ ಮಾಡ್ಕೊಂತ ಅದನ್ನು ನೀರು ಹರಿಸ್ತಕ್ಕಂಥ ಕೆಲಸ ಅವ್ರು ಮಾಡೋ ಜವಾಬ್ದಾರಿ ಅವ್ರಿಗೆ. ಇವತ್ತು ಮಾಡ್ತಿರಲಿಲ್ಲಪ್ಪ ಅಧ್ಯಕ್ಷರು ಕೂಡ ಗೇಟ್ ಓಪನ್ ಮಾಡಬೇಕು. ಅದು ನೀರು ಎಷ್ಟಾಗ್ತದೆ ಅಷ್ಟು ಸ್ಟಾರ್ಟ್ ಆಗಿದೆ. ಈಗ ಇನ್ನೊಂದು ತಾಸಲ್ಲಿ ಸ್ಟಾರ್ಟ್ ಮಾಡಬೇಕು ಅಂತ ಹೇಳಿ ತಮ್ಮೆಲ್ಲರ ಪರವಾಗಿ ನಾನು ಅಧ್ಯಕ್ಷರನ್ನ ಕೇಳ್ಕೊಳ್ತೇನೆ. ಸಭೆ ಮುಗಿದ ನಂತರ ನಮ್ಮ ಮಾಧ್ಯಮದೊಂದಿಗೆ ಮಾತನಾಡಿದ ರೈತರು ನೀರಾವರಿ ಸಮಸ್ಯೆಯಿಂದ ಕೃಷಿ ಸಂಪೂರ್ಣವಾಗಿ ಸಂಕಷ್ಟಕ್ಕೀಡಾಗಿದ್ದು ಅಧಿಕಾರಿಗಳು ಮತ್ತು ಸರ್ಕಾರ ಕೂಡಲೇ ಶಾಶ್ವತ ಪರಿಹಾರ ಕಲ್ಪಿಸಬೇಕು ಎಂದು ಒತ್ತಾಯಿಸಿದರು. ಇವತ್ತಿನ ದಿನ ವಿಜಯನಗರ ಆನೆಗುಂದಿ ಕಾಲುವೆಯ ರೈತರು 0ಲಿಂದ
ಸಂಗಾಪುರ ಲಕ್ಷ್ಮೀನಾರಾಯಣ ಕೆರೆವರೆಗೆ ಇಲ್ಲಿರ್ತಕ್ಕಂಥ ಎಲ್ಲಾ ರೈತರು ಸೇರಿ ಕಾಡಾಧ್ಯಕ್ಷರು ಮತ್ತೆ ಮಾಜಿ ಕಾಡಾಧ್ಯಕ್ಷರಾದಂತ HR ಶ್ರೀನಾಥ್ ದಣಿ ಅವರ ನೇತೃತ್ವದಲ್ಲಿ ಒಂದು ಸಭೆಯನ್ನು ನಡೆಸಿದ್ವಿ ಸಣಾಪುರ ಐಬಿಯಲ್ಲಿ. ಈ ಸಭೆಯ ಉದ್ದೇಶ ಏನಂದ್ರೆ, ಏನು ಪ್ರತಿಯೊಂದು ಅಣೆಕಟ್ಟುಗಳು ನಿರ್ಮಾಣ ಆದ RNS ವತಿಯಿಂದ ಈ ನಮ್ಮ ಆನೆಗುಂದಿ ವಿಜಯನಗರದ ಕಾಲುವೆ ಅಣೆಕಟ್ಟು ನಿರ್ಮಾಣ ಆಗಿಲ್ಲ, ಯಾಕೆ ನಿರ್ಮಾಣ ಆಗಿಲ್ಲ ಅನ್ನೋ ಒಂದು ಪ್ರಶ್ನೆಯಿಂದ ಎಲ್ಲಾ ರೈತರು ಇವತ್ತು ಒಗ್ಗೂಡಿ ಇಲ್ಲಿ ಬಂದು ನೋಡಿದ್ರೆ ಪ್ರತಿಯೊಂದು ಅಣೆಕಟ್ಟಲ್ಲಿ ಇವತ್ತು ನೀರು ಹರಿತಾ ಇದೆ. ಮಳೆಗಾಲ ಇಲ್ಲ ಅಂದ್ರೂ ಕೂಡ ಇದು ಮೇಲ್ಗಡೆ ಇರ್ತಕ್ಕಂಥ ಅಣೆಕಟ್ಟು, ಇಲ್ಲಿಂದ ನಮ್ಮ ಲಕ್ಷ್ಮೀನಾರಾಯಣ ಕೆರೆಗೆ ಹಳೆಯ 600 ವರ್ಷಗಳ ಹಿಂದೆ ಇರ್ತಕ್ಕಂಥ ಕಾಲುವೆ, ಇದು ನೀರು ಹರಿತಾ ಇಲ್ಲ. ಇದನ್ನ ಪ್ರಶ್ನೆ ಮಾಡೋ ಉದ್ದೇಶದಿಂದ ಏನು ನಾವು PWD ಆಫೀಸರ್ಗಳ ಜೊತೆ ಮಾತಾಡಿದಾಗ JE ಅವರು ಮತ್ತೆ AWE ಅವರು ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ ಅವ್ರ ಮೇಲೆ ಎತ್ತಾಕುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಅವರನ್ನು ಕೂಡ ಇವತ್ತಿನ ಸಭೆಯಲ್ಲಿ ಕರೆಸಿ ನಾವು ಅದ್ರ ಬಗ್ಗೆ ವಿಚಾರಣೆ ನಡೆಸಿದಾಗ ಇದೇನು ವರ್ಕ್ ಸ್ಥಗಿತವಾಗಿದೆ, ಆ ವರ್ಕ್ ಸ್ಥಗಿತ ಆಗಿರೋ ವರ್ಕ್ ನ ಮತ್ತೆ ಮಾಡಿಕೊಡ್ತೀವಿ ಅಂತ ಹೇಳಿ ಅವ್ರು ಭರವಸೆ ಕೊಟ್ಟಿದ್ದಾರೆ. ಆದ್ರೆ ಈ ಭರವಸೆ ಬರೀ ಹುಸಿ ಆಗುತ್ತಾ ಹೋಗ್ತಾ ಇದೆ. 2-3 ಸರಿ ಮೀಟಿಂಗ್ ಆದ್ರೂ ಕೂಡ ಇದು ಹುಸಿ ಆಗ್ತಾ ಇದೆ. ಇವತ್ತಿನ ದಿನ ಅದೇ ಪ್ರಾಧಿಕಾರದ ಅಧಿಕಾರಿಗಳು ಮತ್ತೆ JE ಅವರು ಇನ್ನು 15 ದಿನ ಟೈಮ್ ತಗೊಂಡಿದ್ದಾರೆ. ಆ ಟೈಮ್ 15 ದಿನದಲ್ಲಿ ನಮ್ಮ ಲಕ್ಷ್ಮೀನಾರಾಯಣ ಕೆರೆಗೆ ನೀರನ್ನು ಹರಿಸಿಕೊಡ್ತೀವಿ ಅಂತಂದು ಅವ್ರು ಮಾತು ಕೊಟ್ಟಿದ್ದಾರೆ. ಈ 600 ವರ್ಷ ಇತಿಹಾಸ ಇರ್ತಕ್ಕಂಥ ಕಾಲುವೆಗೆ ಅವರು ಜೀವ ಕೊಡ್ಬೇಕೆ ಹೊರತು ಇಲ್ಲಿ ಇರ್ತಕ್ಕಂಥ ರೈತರನ್ನ ಏನು ಕಡೆಗಾಣಿಸ್ತಾ ಇರೋದು ಖಂಡನೀಯವಾಗಿದೆ. ಇವತ್ತಿನ ದಿನ ಎಲ್ಲಾ ರೈತರು ಅವರಿಗೆ ಉಗ್ರವಾದ ಎಚ್ಚರಿಕೆಯನ್ನು ನೀಡ್ತಾ ಇದ್ದಾರೆ. ಯಾಕಂದ್ರೆ ಈ ಭಾಗದ ರೈತರು ಸುಮಾರು 2,000-3,000 ಎಕರೆ ಇರ್ತಕ್ಕಂಥ ರೈತರು ಇವತ್ತು ಬೆಳೆಲಾರದ ಪರಿಸ್ಥಿತಿಯನ್ನು ನಿರ್ಮಾಣ ಆಗ್ತಿದೆ. 11 ತಿಂಗಳ ನೀರು ಕೊಡಬೇಕಾದ ಕಾಲುವೆ ಕೇವಲ ಮಳೆ ಆಧಾರಿತ ಮೇಲೆ ನಾವು 11A ಏನು ತುಂಗಭದ್ರಾ ತುಂಬಿದ ನೀರಿನ ಮೇಲೆ ನಾವು ಆಧಾರ ಪಟ್ಕೊಂಡಿದೀವಿ. ಈ ಮೂಲಕ ಅಧಿಕಾರಿಗಳಿಗೆ ಎಚ್ಚರಿಕೆಯನ್ನು ನೀಡ್ತಾ ಇದೀವಿ. ಈ 15 ದಿನಗಳಲ್ಲಿ ಇದನ್ನೇನು ದುರಸ್ತಿ ಮಾಡದೇ ಇದ್ದ ಪಕ್ಷದಲ್ಲಿ ತಮ್ಮ ಇಲಾಖೆ ಮುಂದೆ ಎಲ್ಲಾ ರೈತರು 2,000 ಎಕರೆ ಇರ್ತಕ್ಕಂಥ ರೈತರು ಕೂಡ ಬಂದು ಉಗ್ರವಾದ ಹೋರಾಟ ಮಾಡ್ತಾರೆ ಅಂತಂದೇಳಿ ಇವತ್ತು ಎಚ್ಚರಿಕೆ ನೀಡ್ತಾ ಇದೀವಿ. 9/7/2026 ನಾವು ಸಭೆ ಕರೆದಿರೋ ಉದ್ದೇಶ ಏನಂದ್ರೆ, ಮಾಜಿ ಕಾಡಾಧ್ಯಕ್ಷರಾದ HR ಶ್ರೀನಾಥ್ ದಣಿ ಅವರು ಮತ್ತು ಹಾಲಿ ಕಾಡಾಧ್ಯಕ್ಷರಾದಂತಹ ಹುಸೇನ್ ಸಾಬ್ ದೋಟಿಯಾಳ್ ಅವರು ಮತ್ತು ನೀರಾವರಿ ಡಿಪಾರ್ಟ್ಮೆಂಟ್ ಅಧಿಕಾರಿಗಳು ಮತ್ತು ರೈತರ ಸಮ್ಮುಖದಲ್ಲಿ ಇಲ್ಲಿ ಈ ಸ್ಥಳಕ್ಕೆ ಬಂದಿರೋ ಕಾರಣ ಏನಂದ್ರೆ, 11 ತಿಂಗಳ ನೀರಾವರಿ ಸರ್. ಇದು ವಿಜಯನಗರ ಸಾಮ್ರಾಜ್ಯದ ಕಾಲದಲ್ಲಿ ಬಕ್ಕರಾಯ ಮತ್ತು ಬುಕ್ಕರಾಯ ವಿಜಯನಗರ ಸಾಮ್ರಾಜ್ಯ 1336ರಲ್ಲಿ ವಿಜಯನಗರ ಸಾಮ್ರಾಜ್ಯ ಕಡಿಗಲ್ಲ ಹಾಕೋದಕ್ಕಿಂತ ಮುಂಚೆ ಮತ್ತು ಹಾಕಿದಲ್ಲಿಂದ ನೀರಾವರಿ ಸರ್ ಇದು. ಈಗಿದ್ದಾಗ ಈಗ ನಾವು 11 ತಿಂಗಳ ನೀರಾವರಿ ಏನೇ ಕಬ್ಬನ ಬೆಳಿಬಹುದು, ಬಾಳೆ, ಭತ್ತ ಯಾವ್ದಾದ್ರು ಬೆಳೆ ಬೆಳಿಬಹುದು. ಈಗ ನಾವು ಅದನ್ನೆಲ್ಲ ಬಿಟ್ಟು ಕಳಿಸಿ ಇವತ್ತು ತುಂಗಭದ್ರಾ ಡ್ಯಾಮ್ 110 TMC ನೀರು ತುಂಬಿದ ಮೇಲೆ ಆಮೇಲೆ ಅದರಲ್ಲಿ 65 TMC ನೀರಾದ್ಮೇಲೆ ICIC ಸಭೆ ಮಾಡಿ ನೀರು ಬಿಡೋವರೆಗೂ ನಾವು ಕಾಯುವಂತ ಪರಿಸ್ಥಿತಿ ಎದುರಾಗಿದೆ ಸರ್. ಇದಕ್ಕೆ ಕಾರಣ ಎಷ್ಟೇ ಅಧಿಕಾರಿಗಳ ನಿರ್ಲಕ್ಷ್ಯ. ನಾವೇನಾದ್ರೂ ಕೇಳಿದ್ರಪ್ಪ ಉಡಾಪಿ ಉತ್ತರಗಳು ಕೊಡ್ತಾ ಇದ್ದಾರೆ ಸರ್. ಅವ್ರು ಮಾಡೋಣ, ನೋಡೋಣ, ಮಾಡ್ತೀವಿ, ನೋಡ್ತೀವಿ, ಬರೀ ಇದೇ ಕೊಡ್ತಾ ಇದ್ದಾರೆ ಸರ್. ಹಿಂಗಾಗಿ ನಾವಿವತ್ತು ಭತ್ತ ಬೆಳೆದಿರಲಿಲ್ಲ ಸರ್. ಇವತ್ತು ಅಗಿ ಮಡಿಗೂ ನೀರಿಲ್ಲ ಸರ್. ನೀರಿಲ್ಲ ಪರಿಸ್ಥಿತಿ ಎದುರಾಗಿದೆ. ಇದನ್ನ ಇವರಿಂದ ನಾವು 15 ದಿನದೊಳಗೆ ಇದನ್ನೆಲ್ಲ ನಾವು ಪೂರ್ಣಗೊಳಿಸಿ ರೈತರಿಗೆ ಸಮರ್ಪಕವಾಗಿ ನೀರನ್ನು ಒದಗಿಸುವ ಅಂತ ಹೇಳಿ ಇವತ್ತು AWE ಅವರು JE ಅವರು ಹೇಳಿದ್ದಾರೆ. 15 ದಿನ ಒಳಗಾಗಿ ಅವ್ರು ಏನಾರ ಮಾಡದೇ ಇದ್ರೆ ಈ ರೈತರು ಇವತ್ತು ಅವ್ರ ಇಲಾಖೆಗೆ ಮುತ್ತಿಗೆ ಹಾಕಿ ಉಗ್ರವಾದ ಹೋರಾಟವನ್ನು ಎದುರಿಸಬೇಕಾದ ಸಮಯ ಅವರಿಗೆ ಬಂದೇ ಬರ್ತಂತ ಹೇಳೋದಕ್ಕೆ ನಾವು ಬಯಸ್ತೀವಿ ಸರ್. ನಗರ ಕೆನಾಲಿನ ಸಂಬಂಧಪಟ್ಟ 1800 ಎಕರೆ ಮೇಲೆ ಇರುವ ಎಲ್ಲಾ ರೈತರು ಸಭೆ ಸೇರಿ ಎಲ್ಲರೂ ಮಾತಾಡಿ ವಿಜಯನಗರ ಅಣೆಕಟ್ಟನ್ನು ದುರಸ್ತಿವಾದ ವ್ಯವಸ್ಥೆಯನ್ನು ಮಾಡಿಕೊಡೋದಕ್ಕೆ ಎಲ್ಲರಿಗೆ ವಿಚಾರ ಕೇಳ್ಕೊಂಡು HR ಶ್ರೀನಾಥ್ ದಣಿ ಮಾಜಿ ಕಾರ್ಯಾಧ್ಯಕ್ಷರು ಹಾಗೆ ಈಗ ಇರುವ ಅಧ್ಯಕ್ಷರು ಎಲ್ಲರೂ ಬಂದು ಎಲ್ಲಾ ರೈತರ ಬಗ್ಗೆ ಸಮಸ್ಯೆಯನ್ನು ವಿಚಾರ ಮಾಡಿ ನಾವು ಕೇಳ್ಕೊಳ್ಳೋದ್ರೆ, ನಮ್ಮ ಅಣೆಕಟ್ಟು ಈ ದುರಸ್ತಿ ಸದ್ಯಕ್ಕೆ ನಮ್ಗೆ ಏನ್ ಬೇಕು, ನೀರ್ ಬೇಕು. ನೀರಿನ ಸಮಸ್ಯೆ ಸಲುವಾಗಿ ಒಂದು 10-15 ಬರ್ಕಗಳು ದೊಡ್ಡ ಹಾಕಿ ನಮಗೆ ಅಣೆಕಟ್ಟಿಗೆ ಫೆಬ್ರವರಿ ನೀರು ಬರಲು ಅನುಕೂಲ ಮಾಡಿಕೊಡೋಕೆ ಕೇಳ್ಕೊತಾ ಇದೀವಿ. ಅವ್ರು ಒಂದು 3 ದಿನ ಟೈಪ್ ತಗೊಂಡ್ರ ಅದ್ರ ಮೇಲೆ ಏನಾಗುತ್ತಾ ವಿಚಾರ ಮಾಡೋಣ ಅಂತೇಳಿ ಎಲ್ಲ ರೈತರು ವಿನಂತಿ ಕೇಳ್ಕೊಂಡಾರ. ಅಷ್ಟೇ ನಮ್ಮ 2 ಮಾತು.